ತಂದೆಯೇ ಮಗಳ ಉಸಿರು ನಿಲ್ಲಿಸಿದ ಅಮಾನವೀಯ ಘಟನೆ. ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದ ಮಗಳನ್ನ ನೋಡಿದ ಜನ ಶಾಕ್. ಆ ಸಂಜೆ ಎಂತವರ ಎದೆ ನಡಗಿಸುವಂತ ಘಟನೆ ನಡೆದ್ಬಿಟ್ಟಿತ್ತು. ಅಕ್ಕಪಕ್ಕದ ಮನೆಯವರೆಲ್ಲ ಯುವತಿಯ ಕಿರುಚಾಟ ನೋಡಿ ಎದ್ನೋ ಬಿದ್ನೋ ಅಂತ ಗಾಬರಿಯಿಂದ ಓಡಿ ಬಂದಿದ್ರು. ಆದ್ರೆ ರಕ್ತದ ಮಡುವಿನಲ್ಲಿ ಬಿದ್ದ ಯುವತಿ ವಿಲವಿಲ ಅಂತ ಒದ್ದಾಡಿ ತನ್ನ ಕೊನೆಯುಸಿರು ಎಳೆದೇ ಬಿಟ್ಟಿದ್ಲು ಕಣ್ರಿ. ಈ ಘಟನೆಯನ್ನ ಊಹಿಸಿಕೊಳ್ಳಲು ಸಾಧ್ಯವೇ ಆಗಲ್ಲ. ಅಷ್ಟೊಂದು ಅಮಾನವೀಯ ಮತ್ತು ಅಷ್ಟೊಂದು ಕಟುಕ ಘಟನೆಗೆ ಸಾಕ್ಷಿಯಾಗಿತ್ತು ಮಂಜೇಶ್ವರ ಸಮೀಪದ ಕುಂಜುತ್ತೂರು. ಹೌದು, ಇಲ್ಲಿನ 18 ವರ್ಷದ ಯುವತಿ ಜುಮೈಲಾ ಯಾವುದೇ ತಪ್ಪು ಇಲ್ಲದೆ ತಂದೆಯಿಂದಲೇ ಜೀವ ಕಳೆದುಕೊಂಡ ದುರ್ದೈವಿ ಕಣ್ರಿ. ಮಗಳ ಹತ್ಯೆ ಮಾಡಿದವನು ಉಮರ್ ಫಾರೂಕ್ ಅನ್ನೋ ಪಾಪಿ ತಂದೆ. ಸಂಜೆ 5:30 ಸುಮಾರಿಗೆ ಮನೆಯಲ್ಲಿ ಚಿಕ್ಕಪ್ಪನ ಜೊತೆ ಆಸ್ತಿ ವಿವಾದ ನಡೆದಿತ್ತು. ಈ ಗಲಾಟೆ ವಿಕೋಪಕ್ಕೆ ಹೋಗಿತ್ತು. ಆದ್ರೆ ಚಿಕ್ಕಪ್ಪನ ಮೇಲೆ ಹಲ್ಲೆಯನ್ನ ಮಗಳು ಜುಮೈಲಾ ಬಿಡಿಸೋಕೆ ಬಂದಿದ್ಲು. ಅಪ್ಪ ಮತ್ತು ಚಿಕ್ಕಪ್ಪನ ಗಲಾಟೆಯಲ್ಲಿ ಜುಮೈಲಾ ಮೇಲೆ ಕೊಡ್ಲಿ ಬೀಸಲಾಯ್ತು. ಕೊಡ್ಲಿ ಬಿದ್ದ ಏಟಿಗೆ ಜುಮೈಲಾ ಒದ್ದಾಡಿ ಜೀವ ಬಿಟ್ಟಿದ್ಲು ಕಣ್ರಿ. ಜುಮೈಲಾ ತಂದೆ ಉಮರ್ ಫಾರೂಕ್ ತನ್ನ ಕುಟುಂಬ ಸಮೇತ ನಾದ್ನಿಯ ಮನೆಯಲ್ಲಿ ಇರುತ್ತಿದ್ದ. ಆದ್ರೆ ನಾದ್ನಿಯ ಗಂಡ ಮತ್ತು ಫಾರೂಕ್ ಮಧ್ಯೆ ಆಸ್ತಿ ವಿಚಾರವಾಗಿ ಗಲಾಟೆ ನಡೆದಿತ್ತು. ಯಾಕಂದ್ರೆ ಹೆಂಡತಿ ಮನೆಯ ಆಸ್ತಿ ನಾದ್ನಿ ಮತ್ತು ಆಕೆ ಗಂಡ ಅನುಭವಿಸುತ್ತಿದ್ದ. ಹೀಗಾಗಿ ಫಾರೂಕ್ ಕೂಡ ಆಸ್ತಿ ಬೇಕೆಂದು ಗಲಾಟೆ ಮಾಡಿಕೊಂಡಿದ್ದ. ಆದ್ರೆ ವಿಧಿ ನೋಡಿ, ಇಬ್ಬರ ಗಲಾಟೆಯಲ್ಲಿ ಮುದ್ದಿನ ಮಗಳೇ ಬಲಿಯಾಗಿಬಿಟ್ಲು. ಈ ಸಾವು ನೋಡಿದವರು ಮಮ್ಮಲವಾಗಿ ಮರುಗುತ್ತಿದ್ದಾರೆ. ಮನೆಯಲ್ಲೆಲ್ಲ ರಕ್ತ ದೋಕಳಿಯೇ ಹರಿದಿದೆ. ಯಾವುದೇ ತಪ್ಪಿಲ್ಲದ ಜುಮೇರಾ ಉಳಿಸೋಕೆ ಹೋಗಿ ತನ್ನ ಜೀವವನ್ನೇ ಬಲಿ ಕೊಟ್ಲು. ಬಿಗ್ ಟಿವಿ ಕರ್ನಾಟಕ, ಮಂಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.